ಮತ್ತೆ ಹಿನ್ನಡೆ ಆಗಿರೋದು. ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಆದೇಶ. ಸಿಡಬ್ಲ್ಯೂಆರ್ಸಿ ಶಿಫಾರಸ್ಸಿನಂತೆ ನೀರು ಹರಿಸೋದಕ್ಕೆ ಆದೇಶ. ಸಿಡಬ್ಲ್ಯೂಎಂಎಲ್ಲೂ ಕೂಡ ಕರ್ನಾಟಕಕ್ಕೆ ಭಾರಿ ಆಘಾತ ಆಗಿದೆ. ಕಾರಣ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವೂ ಕೂಡ ಈ ಶಿಫಾರಸ್ಸನ್ನು ಎತ್ತಿ ಹಿಡಿದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಆದೇಶ. 15 ದಿನ ನಿತ್ಯ 9,000 ಕ್ಯೂಸೆಕ್ ನೀರನ್ನ ಹರಿಸಿ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಒಂದು ರೀತಿ ಬರ ಸಿಡಿಲು. ಸತತ 3ನೇ ಬಾರಿಗೆ ಸಿಡಬ್ಲ್ಯೂಎಂಎಯಲ್ಲಿ ರಾಜ್ಯಕ್ಕೆ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ 12 ಟಿಎಂಸಿ ನೀರು ಹರಿಸೋದಕ್ಕೆ ಆದೇಶ ಕೊಟ್ಟಿರೋದು. 30ನೇ ತಾರೀಕಿಂದ 3,500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಆದೇಶವನ್ನ ನೀಡಿದ್ದಾರೆ. ಆಗಸ್ಟ್ 11ನೇ ತಾರೀಕು 12,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಆದೇಶ ನೀಡಿದ್ರು. ಈಗ ಮತ್ತೆ 9,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಆದೇಶ ನೀಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ವಿನೋದ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ನೀರನ್ನ ಹರಿಸುವಂತಹ ಪ್ರಕ್ರಿಯೆ ನಡೀತಾ ಇರೋದು ಒಂದ್ ಕಡೆ ಆದ್ರೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವೂ ಕೂಡ ನೀರನ್ನ ಹರಿಸಲೇಬೇಕು ತಮಿಳುನಾಡಿಗೆ ಕರ್ನಾಟಕದಿಂದ ಅಂತಾನೂ ಅವರು ಶಿಫಾರಸನ್ನ ಎತ್ತಿ ಹಿಡಿತಾ ಇದ್ದಾರೆ. ಏನೆಲ್ಲ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಶಿಫಾರಸೆಲ್ಲ ಸಿಡಬ್ಲ್ಯೂಎಂಎ ಎತ್ತಿಡಿರುವಂತದ್ದು. 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನ ಬಿಡಲೇಬೇಕು ಅಂತೇಳಿ ಈಗ ಆದೇಶವನ್ನು ಮಾಡಿದೆ. ಸೊ ಹೀಗಾಗಿ ಇದನ್ನ ವಿರೋಧಿಸಿ ಈಗಾಗಲೇ ಕನ್ನಡ ಪರ ಹೋರಾಟ ಸಂಘಟನೆಗಳು ಈಗಾಗಲೇ ಕೆಆರ್ಎಸ್ ಮುತ್ತಿಗೆಗೆ ಈಗಾಗಲೇ ಹಾಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ವಾಟಾಳ್ ನಾಗರಾಜರು ಕೂಡ ಕೆಆರ್ಎಸ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ವಾಟಾಳ್ ನಾಗರಾಜರು ಕೂಡ ಕೆಆರ್ಎಸ್ಗೆ ಭೇಟಿಯನ್ನು ಕೊಟ್ಟು ಕೆಆರ್ಎಸ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋದು ಕೂಡ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಪೊಲೀಸರು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ನಿರಂತರವಾಗಿ ಕಳೆದ 15-20 ದಿನಗಳಿಂದಲೂ ಕೂಡ ಕಾವೇರಿ ಪ್ರದೇಶದ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಅಂದ್ರೆ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ನಮ್ದು ಈಗ ವಾಟರ್ ಗಮನ ಮಾತಾಡಿಸ್ತಾ ಹೋಗ್ತೀರಿ ಸರ್. ಇವಾಗ ಪ್ರತಿಭಟನೆ ನಡೆಸ್ತಾ ಇದ್ದೀರಾ ಸರ್? ಈಗ ಹೇಳಕ್ ಇಷ್ಟಪಡ್ತೀರಾ ಸರ್? ಹೇಳ್ತೀನಿ ಎಲ್ರಿಗೂ. ಮುಂದೆ ನಾವೇನೇನ್ ಮಾಡ್ತೀವಿ ಆ ಹೋರಾಟದ ಬಗ್ಗೆ ಮಾತನಾಡ್ತೀವಿ. ಸರ್ಕಾರ ನೀರು ಬಿಡಬಾರ್ದು ಯಾವುದೇ ಕಾರಣಕ್ಕೆ ಅಂತ ಹೇಳ್ತೀವಿ. ನೀರು ಬಿಟ್ರೆ ಭಾರಿ ಹೋರಾಟ ಆಗುತ್ತೆ ಅಂತ ಹೇಳ್ತೀವಿ. ಎಲ್ಲವನ್ನೂ ಹೇಳ್ತೀವಿ. ಸಿಡಬ್ಲ್ಯೂಎಂಎ ಮತ್ತೆ ಆದೇಶ ಕೊಟ್ಟಿದೆ. 9,000 ಕ್ಯೂಸೆಕ್ ನೀರು ಕೊಟ್ಟರು. ತಿರುಗಿ ಇವತ್ತು ಕೊಟ್ಟಿದ್ದಾರೆ. ನಾವು ಈ ಒಂದ್ 2 ದಿವಸ ನೋಡ್ತೀವಿ. ಏನು ನಮ್ಮ ಸರ್ಕಾರದ ಧೋರಣೆ ನೋಡ್ತೀವಿ. ಸರ್ಕಾರ ನೀರು ಬಿಡದರೆ ಇಡೀ ರಾಜ್ಯಾದ್ಯಂತ ಕಂಡರಿಯದಂತ ಹೋರಾಟ ಮಾಡ್ತೀವಿ. ನಿರಂತರ ಹೋರಾಟ ಮಾಡೋದು ನೀರು ಬಿಡ್ತಾನೆ ಇದ್ದಾರೆ ಸರ್. ಏನೋ ನಿರಂತರವಾಗಿ ನೀರು ಬಿಡ್ತಾನೆ ಇದ್ದಾರೆ ಅಂತ. ಬೇರೆ ತರ ನಿರಂತರವಾಗಿ ನೀರು ಬಿಡ್ತಾನೆ ಇದ್ದಾರೆ ಅಂತ. ಹೌದೌದು, ಈಗಲೇ ಬಿಟ್ಟಿದ್ದಾರೆ. ಈಗ ಮೊದಲಿಂದ ಬಿಟ್ಟಿದ್ದಾರೆ. ಈಗ ಅದರಲ್ಲೇನು ಬೇರೆ ಮಾತೇನಿಲ್ಲ. ಕಬಿನಿಯಿಂದ ಬಿಟ್ಟರು, ಕಬಿನಿ ಖಾಲಿ ಆಯ್ತು, ಕೆಆರ್ಎಸ್ ಖಾಲಿ ಆಗ್ತಾ ಇದೆ. ಸರ್ಕಾರವೇ ನೇರವಾಗಿ ನೀರು ಬಿಡ್ತಾವ್ರೆ. ಅದರಲ್ಲೇನು ಈ ಸರ್ಕಾರವೇ, ಬೇರೆ ಯಾವ ಸರ್ಕಾರ ಇಷ್ಟೊಂದು ಭದ್ರವಾಗಿ ಧೈರ್ಯವಾಗಿ ನೀರು ಬಿಟ್ಟಿರಲಿ, ಇವ್ರು ಬಿಡ್ತಾ ಇದ್ದಾರೆ. ನಿರಂತರ ಪ್ರತಿಭಟನೆ ಆಗ್ತದೆ. ಪ್ರತಿಭಟನೆಗೂ ಕೂಡ ಸರ್ಕಾರ ಯಾವುದೇ ರೀತಿ ಎಚ್ಚೆತ್ತುಕೊಳ್ಳೋ ಕೆಲಸಗಳು ಮಾಡ್ತಾ ಇಲ್ಲ, ಸರಿಯಾಗಿ ವಾದಗಳು ಮಾಡ್ತಾ ಇಲ್ವಾ ಸರ್ ಅಂತ ಸಿಡಬ್ಲ್ಯೂ ಮುಂದೆ. ಅದು ಏನು ಅಂತ ಹೇಳಕ್ಕಾಗೋದಿಲ್ಲ. ಇವಾಗ ಒಟ್ಟಾರೆ ನಾವು ಒಂದೇ ಸಮಕ್ಕೆ ಫೇಲ್ ಆಗ್ತಾ ಇದ್ದೀವಿ, ವಿಫಲವಾಗ್ತಾ ಇದ್ದೀವಿ ಒಂದೇ ಸಮಕ್ಕೆ. ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಮುಂದೆ ರಾಜ್ಯದ ಜನಕ್ಕೂ ಹೇಳ್ತೀವಿ. ಸುಮ್ಮನೆ ಅವರು ಮನೇಲಿ ಕೂತ್ಕೊಳ್ಳೋದಲ್ಲ, ಇಡೀ ರಾಜ್ಯಕ್ಕೆ ಬನ್ನಿ ಹೇಳ್ಬೇಡ, ಅವರು ಬಂತಾರೆ ಹೇಳಿ ಬನ್ನಿ. ಸುಮ್ಮನೆ ನಮ್ಗೆ ಹೇಳಿಲ್ಲ ಅಂತ ಅವರು ಇದು ಮಾಡ್ತಾರೆ. ಕಾವೇರಿ 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 ತಮಿಳುನಾಡಿಗೆ 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 ಕಾವೇರಿ 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 ತಮಿಳುನಾಡಿಗೆ ನಿರ್ವಹಣಾ ಸಮಿತಿಗೆ